ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ ಅತಿ ದೊಡ್ಡ ಶಕ್ತಿ ಎನಿಸಿಕೊಂಡಿರುವ ರಫೇಲ್ ಯುದ್ಧ ವಿಮಾನಗಳ ಬಗ್ಗೆ ಈಗ ಒಂದು ಪ್ರಮುಖ ವಿಷಯವು ಚರ್ಚೆಯಲ್ಲಿದೆ. ಅದೇ ಸೋರ್ಸ್ ಕೋಡ್. ರಫೇಲ್ನ ಸಂಪೂರ್ಣ ಸೋರ್ಸ್ ಕೋಡ್ ಭಾರತಕ್ಕೆ ಸಿಗುತ್ತದೆಯೇ? ಈ ಪ್ರಶ್ನೆಗೆ ಉತ್ತರ ಇಲ್ಲ. ಆದರೆ ಭಾರತಕ್ಕೆ ಸಿಗಲಿರುವುದು ಒಂದು ವಿಶೇಷ ಮಟ್ಟದ ಆಪರೇಷನಲ್ ಆಕ್ಸೆಸ್. ಹೌದು, ಭಾರತೀಯ ವಾಯುಪಡೆ ನಿರೀಕ್ಷಿಸಿದ ಮಟ್ಟದ ಸಂಪೂರ್ಣ ಹತೋಟಿ ಸಿಗದಿದ್ದರೂ ರಫೇಲ್ ಅನ್ನು ನಮ್ಮ ಅಗತ್ಯಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುವ ಸ್ವಾತಂತ್ರ್ಯ ನಮಗೆ ಸಿಗಲಿದೆ. ಇದರ ಹಿಂದಿನ ಅಸಲಿ ಸತ್ಯವೇನು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ರಫೇಲ್ನ ವಿಶಿಷ್ಟ ವಿನ್ಯಾಸ. ಹಳೆಯ ಕಾಲದ ಮಿರಾಜ್ 2000 ಯುದ್ಧ ವಿಮಾನಗಳಿಗೂ ಮತ್ತು ಇಂದಿನ ರಫೇಲ್ ಯುದ್ಧ ವಿಮಾನಗಳಿಗೂ ಒಂದು ದೊಡ್ಡ ವ್ಯತ್ಯಾಸವಿದೆ. ಮಿರಾಜ್ ವಿಮಾನಗಳು ಒಂದು ಸಾಮಾನ್ಯ ಮಿಷನ್ ಕಂಪ್ಯೂಟರ್ ಹೊಂದಿದ್ದರೆ, ರಫೇಲ್ ಯುದ್ಧ ವಿಮಾನಗಳು ಮಾಡ್ಯುಲರ್ ಡೇಟಾ ಪ್ರೊಸೆಸಿಂಗ್ ಯೂನಿಟ್ MDPU ಎಂಬ ಅತ್ಯಾಧುನಿಕ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡುತ್ತಿವೆ. ಇದು ರಫೇಲ್ ಯುದ್ಧ ವಿಮಾನದ ಬೆನ್ನೆಲುಬು ಇದ್ದಂತೆ. ಇದರ ವಿಶೇಷತೆ ಏನೆಂದರೆ, ಇದು ಒಂದೇ ಬಾಕ್ಸ್ನಲ್ಲಿ ಕೆಲಸ ಮಾಡದೆ ಬೇರೆ ಬೇರೆ ವಿಭಾಗಗಳಾಗಿ ಹಂಚಿ ಹೋಗಿದೆ. ರೆಡಾರ್, ಎಲೆಕ್ಟ್ರಾನಿಕ್ ವಾರ್ಫೇರ್, ವೆಪನ್ ಮ್ಯಾನೇಜ್ಮೆಂಟ್, ಹೀಗೆ ಪ್ರತಿಯೊಂದಕ್ಕೂ ಪ್ರತ್ಯೇಕ ಪ್ರೊಸೆಸರ್ಗಳಿವೆ. ಇದರಿಂದಾಗಿ ವಿಮಾನದ ಯಾವುದಾದರೂ ಒಂದು ಭಾಗಕ್ಕೆ ತೊಂದರೆಯಾದರೂ ವಿಮಾನವು ಸುಲಭವಾಗಿ ಪತನವಾಗುವುದಿಲ್ಲ. ಅಸಲಿ ಆಟ ಇರುವುದೇ ವಿಮಾನದ ಕರ್ನಲ್ನಲ್ಲಿ. ರಫೇಲ್ ವಿಮಾನದ ಅಸಲಿ ಮೆದುಳು ಇರುವುದೇ ಅದರ ಸ್ಪೆಕ್ಟ್ರಾಸೆಂಟ್ರಿಕ್ ಕಂಬ್ಯಾಟ್ ಕರ್ನಲ್. ಸ್ಪೆಕ್ಟ್ರಾಸೆಂಟ್ರಿಕ್ ಕಂಬ್ಯಾಟ್ ಕರ್ನಲ್ನಲ್ಲಿ ರೆಡಾರ್ನ ಮಾಹಿತಿ, ಶತ್ರುಗಳ ಚಲನವಲನ ಮತ್ತು ಸೆನ್ಸಾರ್ ಫ್ಯೂಷನ್ ಇವೆಲ್ಲವನ್ನು ಒಂದೇ ಚಿತ್ರವಾಗಿ ಪೈಲಟ್ಗೆ ತೋರಿಸುವುದು ಇದೇ ಕರ್ನಲ್. ಫ್ರಾನ್ಸ್ನ ಡಸಾಲ್ಟ್ ಏವಿಯೇಷನ್ ಕಂಪನಿಯು ಈ ಕರ್ನಲ್ ಅನ್ನು ತನ್ನ ಅತಿದೊಡ್ಡ ರಹಸ್ಯವಾಗಿರಿಸಿದೆ. ಯುರೋಪಿನ ತನ್ನ ಆಪ್ತ ದೇಶಗಳಿಗೂ ಸಹ ಡಸಾಲ್ಟ್ ಇದರ ಸೋರ್ಸ್ ಕೋಡ್ ನೀಡುತ್ತಿಲ್ಲ. ಹಾಗಾಗಿ ಭಾರತಕ್ಕೂ ಸಹ ಈ ಕೋರ್ ಕರ್ನಲ್ ಆಕ್ಸೆಸ್ ಸಿಗುವುದೂ ಇಲ್ಲ. ಇದೊಂದು ವ್ಯಾವಹಾರಿಕ ಮತ್ತು ರಕ್ಷಣಾತ್ಮಕ ನಿರ್ಧಾರವಾಗಿದೆ. ಭಾರತಕ್ಕೆ ಸಿಗುವ API ಆಕ್ಸೆಸ್ ಅಂದರೇನು? ಭಾರತಕ್ಕೆ ಕರ್ನಲ್ ಮಟ್ಟದ ಹತೋಟಿ ಸಿಗದಿದ್ದರೂ API ಮಟ್ಟದ ಆಕ್ಸೆಸ್ ಸಿಗಲಿದೆ. ಇದರ ಅರ್ಥವೇನು ಗೊತ್ತಾ? ರಫೇಲ್ ಮೂಲ ಸಾಫ್ಟ್ವೇರ್ ಅನ್ನು ಮುಟ್ಟದೆಯೇ ಭಾರತವು ತನ್ನದೇ ಆದ ಸ್ವದೇಶಿ ಕ್ಷಿಪಣಿಗಳನ್ನು ಮತ್ತು ಆಯುಧಗಳನ್ನು ಇದಕ್ಕೆ ಸೇರಿಸಬಹುದು. ಉದಾಹರಣೆಗೆ, ಭಾರತದ ಹೆಮ್ಮೆಯ ಅಸ್ತ್ರ ಕ್ಷಿಪಣಿ MK2 ಮತ್ತು MK3 ಕ್ಷಿಪಣಿಗಳು ಹಾಗೂ ರುದ್ರಮ್ ಸರಣಿಯ ಕ್ಷಿಪಣಿಗಳು ಮತ್ತು ಭಾರತೀಯ ಸ್ಮಾರ್ಟ್ ಬಾಂಬ್ಗಳನ್ನು ರಫೇಲ್ಗೆ ಸುಲಭವಾಗಿ ಅಳವಡಿಸಬಹುದು. ಆದರೆ ಈ ಎಲ್ಲ ಬದಲಾವಣೆಗಳು ಡಸಾಲ್ಟ್ ಕಂಪನಿ ಪ್ರಮಾಣೀಕರಿಸಿದ ಚೌಕಟ್ಟಿನಲ್ಲೇ ಸರ್ಟಿಫೈಡ್ ಫ್ರೇಮ್ವರ್ಕ್ನಲ್ಲಿ ನಡೆಯಬೇಕಾಗುತ್ತದೆ. ಆಪರೇಷನಲ್ ಸಾರ್ವಭೌಮತ್ವ ವರ್ಸಸ್ ಸಾಫ್ಟ್ವೇರ್ ಸಾರ್ವಭೌಮತ್ವ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಏನೆಂದರೆ, ಭಾರತಕ್ಕೆ ಆಪರೇಷನಲ್ ಸಾರ್ವಭೌಮತ್ವ, ಆಪರೇಷನಲ್ ಸೊವೆರ್ನಿಟಿ ಸಿಗುತ್ತಿದೆ, ಆದರೆ ಸಾಫ್ಟ್ವೇರ್ ಸಾರ್ವಭೌಮತ್ವ ಸಿಗುತ್ತಿಲ್ಲ. ಇದರ ಅರ್ಥ ಭಾರತವು ತನ್ನದೇ ಆದ ಯುದ್ಧ ತಂತ್ರಗಳನ್ನು ರೂಪಿಸಬಹುದು, ಭಾರತೀಯ ಆಯುಧಗಳನ್ನು ಬಳಸಬಹುದು, ಶತ್ರುಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡಬಹುದು. ಆದರೆ ರಫೇಲ್ನ ಮೆದುಳು ಹೇಗೆ ಯೋಚಿಸಬೇಕು ಅಥವಾ ಸೆನ್ಸಾರ್ ಫ್ಯೂಷನ್ ಹೇಗೆ ಕೆಲಸ ಮಾಡಬೇಕು ಎಂಬುದನ್ನು ಬದಲಿಸಲು ಭಾರತಕ್ಕೆ ಸಾಧ್ಯವಿಲ್ಲ. ಪ್ರತಿ ಬಾರಿ ದೊಡ್ಡ ಮಟ್ಟದ ಸಾಫ್ಟ್ವೇರ್ ಅಪ್ಗ್ರೇಡ್ ಬೇಕಾದಾಗ ನಾವು ಡಸಾಲ್ಟ್ ಕಂಪನಿಯ ಮೇಲೆ ಅವಲಂಬಿತರಾಗಬೇಕಾಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ 114 ಯುದ್ಧ ವಿಮಾನಗಳ ಈ ಬೃಹತ್ ಒಪ್ಪಂದದಲ್ಲಿ ಭಾರತಕ್ಕೆ ರಫೇಲ್ ಅನ್ನು ನಿರ್ವಹಿಸುವ ಪೂರ್ಣ ಸ್ವಾತಂತ್ರ್ಯ ಸಿಗುತ್ತಿದೆ. ಆದರೆ ಅದರ ಮೂಲ ತಂತ್ರಜ್ಞಾನವಾದ ಕೀಲಿಕೈ ಮಾತ್ರ ಫ್ರಾನ್ಸ್ನ ಬಳಿಯೇ ಇರುತ್ತದೆ. ಆಧುನಿಕ ಯುದ್ಧ ವಿಮಾನಗಳು ಜಗತ್ತಿನಲ್ಲಿ ಸಾಫ್ಟ್ವೇರ್ ಹತೋಟಿಯೇ ಶಕ್ತಿ ಮತ್ತು ಆ ಶಕ್ತಿಯನ್ನು ಡಸಾಲ್ಟ್ ಏವಿಯೇಷನ್ ಗ್ರೂಪ್ ಜಾಗರೂಕತೆಯಿಂದ ರಕ್ಷಿಸುತ್ತಿದೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.